ಹಲೋ ಗಾಯ್ಸ್, ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ. ನಾ ಈಗ ಇಲ್ಲಿ ಒಂದು ಉಣ್ಕಲ್ ಕಡೆ ಒಂದು ಚಂದ್ರಮೌಳೇಶ್ವರ ಅಂತ ಟೆಂಪಲ್ ಐತಿ. ಸೊ ಅಲ್ಲಿ ಹೋಗ್ಬೇಕಂತ ಮಾಡೀನಿ. ಈಗ ಜುಬ್ಲಿ ಸರ್ಕಲ್ದಾಗ ಅದೀನಿ. ನನ್ನ ಫ್ರೆಂಡ್ ಬರತ್ತಾನೆ, ಅವ್ನ ಸಂಬಂಧ ಕಾಯತ್ತೀನಿ. ಅವು ಬಂದ ಮೇಲೆ ಹೋಗ್ಬೇಕು. ಇನ್ನೇನು ಜುಬ್ಲಿ ಸರ್ಕಲಿಂದ 16 ಕಿಲೋಮೀಟ್ರ್ ಐತಿ, ಮತ್ತು ಅಲ್ಲಿ ಉಣ್ಕಲ್ಲಿಂದ 1 ಕಿಲೋಮೀಟ್ರ್ ಏನೋ ಆಕೈತಿ. ನೋಡ್ರಿ ಹೋಗೋಣ. ಈಗ ನನ್ನ ದೋಸ್ತ್ ಬಂದ ಓಂಕಾರ್ ಅಂತೆ, ಇವು ವ್ಲಾಗ್ಸ್ ಮಾಡ್ತಾನೆ. ಇವಂದು ಡಿಸ್ಕ್ರಿಪ್ಷನ್ ಹಾಕ್ತೀನಿ ಚಾನಲ್ ಲಿಂಕ್. ಇವ್ನ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲ ನಾವೇನು ಇನ್ನೇನು ಬಿಡ್ತೇವೆ, ಈಗ ಜುಬ್ಲಿದಾಗ ಅದೇವೆ. ಹೋಗೋಣ. ಪ್ರೆಸಿಡೆಂಟ್ ಹೋಟೆಲ್ ನೋಡತ್ತೀರಿ. ಇಲ್ಲೇ ಲೆಫ್ಟ್ ಟರ್ನ್ ಆಗ್ಬೇಕು. ಇಲ್ಲೇ ಲೆಫ್ಟ್ ಟರ್ನ್ ಆಗ್ರಿ. ಲೆಫ್ಟ್ ಟರ್ನ್ ಆಗಿ ಇಲ್ಲಿಂದ 1 ಕಿಲೋಮೀಟ್ರ್ ಐತಂತೆ. ಇಲ್ಲೇ ಮತ್ತೆ ರೈಟಿಗೆ ಟರ್ನ್ ಆಗ್ರಿ. ಮತ್ತಿಲ್ಲೇ ಲೆಫ್ಟ್ ಹೊಳ್ರಿ. ಇಲ್ಲೊಂದು ಸರ್ಕಲ್ ನೋಡತ್ತೀರಿ. ಒಂದಿಲ್ಲಿ ಟರ್ನ್ ತೋರಿ. ಮತ್ತು ಅಲ್ಲಿ ಟರ್ನ್ ಆಗಿ ಸ್ಟ್ರೇಟ್ ಹೋಗ್ರಿ. ಹಂಗೆ ಸೊ ಇಲ್ಲೇ ರೈಟಿಗೆ ಟರ್ನ್ ಆಗ್ರಿ. ಇಲ್ಲೆಲ್ಲ ಫುಲ್ ಮನಿ ಅದಾವೆ. ಇಲ್ಲಿ ಒಳಗೆ ಹೋಗ್ಬೇಕು. ಮತ್ತಿಲ್ಲೇ ಲೆಫ್ಟ್ ಹೊಳ್ರಿ. ಸೊ ಫೈನಲಿ ನಾವು ರೀಚ್ ಆದ್ವಿ.
ಫೈನಲಿ ರೀಚ್ ಆಗೇವಿ. ಬರ್ರಿ ಹೋಗೋಣ ಒಳಗೆ. ಹೊಂಟೇವಿ. ಸೊ ಇಲ್ಲಿದೊಂದು ಸ್ಪೆಷಾಲಿಟಿ ಅಂದರೆ ಎಲ್ಲ ಗುಡಿಗೆ ಒಂದೇ ನಂದಿ ಇರ್ತೈತಿ, ಬಟ್ ಇಲ್ಲಿ 2 ನಂದಿ ಅದಾರ. ಇದು ಶಿವನ ವಾಹನ, ಚಂದ್ರಮೌಳೇಶ್ವರ ಅಂದರೆ ಶಿವ. ಇದಕ್ಕೆ 4 ಪ್ರವೇಶ ದ್ವಾರ ಅದಾವೆ ಆ್ಯಂಡ್ ಟೋಟಲ್ 12 ಡೋರ್ ಅದಾವೆ, 12 ಬಾಗಿಲ ಅದಾವೆ. 2 ಶಿವಲಿಂಗ ಅದಾವೆ, ಒಂದು ನಾರ್ಮಲ್ ಐತಿ ಆ್ಯಂಡ್ ಇನ್ನೊಂದು 4 ಮುಖದೈತಿ, ಮತ್ತು 2 ನಂದಿ ಅದಾವೆ, 2 ಶಿವಲಿಂಗ 2 ನಂದಿ ಆ್ಯಂಡ್ ಟೋಟಲ್ 3 ಡೋರ್ ಕ್ರಾಸ್ ಮಾಡಿ ಹೋಗ್ಬೇಕು. ನೆಕ್ಸ್ಟಿಗೆ ಹೋಗ್ಬೇಕಂದ್ರೆ 5 ಐತಲ್ರಿ, ನೆಕ್ಸ್ಟ್ ಡೋರಿಗೆ ಹೋಗ್ಬೇಕಂದ್ರೆ 5, ಇನ್ನೊಂದು ನಂದಿಗೆ ಹೋಗ್ಬೇಕಂದ್ರೆ 5 ಡೋರ್ ಕ್ರಾಸ್ ಮಾಡ್ಬೇಕು. ಅದು 4 ಮುಖದೈತಿ. ಇಲ್ಲಿದೆ 4 ಫೇಸ್ ಐತಂತೆ ಲಿಂಗು. ಇಲ್ಲೊಂದು ಡೋರ್ ಐತಿ. ಸೊ ಮ್ಯಾಲೆ ಆರ್ಕಿಟೆಕ್ಚರ್ ನೋಡ್ರಿ, ಎಲ್ಲ ಮಸ್ತ್ ಕೆತ್ತಾರೆಲ್ಲ. ಇದೆಲ್ಲ ಗರ್ಭಗುಡಿ ಒಳಗಿಂದ. ಇದು ನೋಡತ್ತೀರಿ ಚಂದ್ರಮೌಳೇಶ್ವರ ಟೆಂಪಲ್ ಉನ್ಕಲ್ ಕಡೆ ಐತಿ. ಸೊ ಇದು ಬಿಲ್ಟ್ ಆಗಿದ್ದ 11th to 12th ಸೆಂಚುರಿ ಅಂತಾರೆ. ಆಲ್ಮೋಸ್ಟ್ 900 ಇಯರ್ಸ್ ಓಲ್ಡ್ ಟೆಂಪಲ್ ಐತಿ. ಇದು ಚಾಲುಕ್ಯನ್ ಪೀರಿಯಡ್ ಒಳಗೆ ಬಿಲ್ಟ್ ಆಗೈತೆ. ಅಂಡರ್ ದಿ ರಾಜ ನರಸಿಂಹ ಅಂತ ಒಬ್ಬ ಇದ್ದ ಆ್ಯಂಡ್ ಜಕಣಾಚಾರ್ಯ ಇದನ್ನು ಮಾಡ್ಯಾನೆ. ಬಟ್ ಓವರ್ ದ 1 ನೈಟ್ ಮಾಡೋರು ಇದ್ರಂತೆ. ಬಟ್ ಇದು ಅರ್ಧ ಬಿಲ್ಟ್ ಆಗೈತಂತೆ. ಆ್ಯಂಡ್ ಪ್ರತಿ ಶಿವರಾತ್ರಿಗೊಮ್ಮೆ ಇಲ್ಲಿ 3 ಕಿಂಡಿ ಕಾಣತಾವಲ್ಲ, ಅದ್ರೊಳಗಿಂದ ಹೋಗಿ ಸೂರ್ಯರಶ್ಮಿ ಒಂದು ಸನ್ ರೇಸ್ ಹೋಗಿ ಶಿವಂಗೆ ಟಚ್ ಆಕಾವಂತೆ. ಆ್ಯಂಡ್ ಇದು ರೆಡ್ ಮತ್ತು ವೈಟ್ ಸ್ಟೋನ್ಸ್ಲೇ ಇದನ್ನು ಮಾಡ್ಯಾರ. ಆ್ಯಂಡ್ ಫುಲ್ ಎಲ್ಲ ನೋಡತ್ತೀರಿ. ಇಲ್ಲೇ ಇದು ಟೆಂಪಲ್ ಐತೆ ಅಂತ ಭಾಳ ಮಂದಿಗೆ ಗೊತ್ತಿಲ್ಲ. ಸೊ ಇದು ಪಾಪ್ಯುಲರ್ ಆಗಬೇಕು. ಮತ್ತು ಇದು ಅಂಡರ್ ಏನ್ಷಿಯಂಟ್ ಮೊನ್ಯುಮೆಂಟ್ಸ್ಗಳು ಪ್ರಿಸರ್ವ್ ಮಾಡ್ಯಾರ. ಸೊ ಎಲ್ಲ ಇಲ್ಲಂತರೂ ಕ್ಲೀನ್ ಅಂತೂ ಐತಿ, ಮೇಂಟೈನ್ ಆಗತ್ತಿದ್ದು ಗುಡಿ. ಆ್ಯಂಡ್ ಇಲ್ಲಿ DSLR ಅಲೋ ಮಾಡತ್ತಿಲ್ಲ, ಜಸ್ಟ್ ಕ್ಯಾಮ್ರಾಸ್, ಮೊಬೈಲ್ ಫೋನ್ಸ್, ಗೋಪ್ರೋ ಅಲೋ ಮಾಡತ್ತಾರ. ಆ್ಯಂಡ್ ಇದು ಫ್ರಂಟ್ ಎಂಟ್ರೆನ್ಸ್. ಸೊ ಇಲ್ಲಿ ನೋಡ್ತೀರಿ, ಇದು ಬಾಜು ರೈಟ್ ಸೈಡ್. ಇದು ಗುಡಿ 20 ಫೀಟ್ ಎತ್ತರ ಐತಿ, 55 ಫೀಟ್ ಉದ್ದ ಐತಿ, ಮತ್ತು 40 ಫೀಟ್ ಅಗಲ ಐತಿ. ಇಲ್ಲೊಂದೇನೋ ಒಂದು ಸಿಕ್ಕಿದ್ದು ರಾಕ್ದು ಐತಿ. ಒಂದು ಏನೋ ಕೆತ್ತಾರ, ಯಾವುದೋ ದೇವ್ರು ಐತಿ. ಆ್ಯಂಡ್ ಇಲ್ಲಿ ದಸರಾ, ಮಹಾನವಮಿ ಮತ್ತು ದೀಪಾವಳಿಗೆ ಪಾಲ್ಕಿ ಅಂತ ಮಾಡ್ತಾರೆ. ಸೊ ಅದು ನೋಡಕ್ಕೆ ಮಸ್ತ್ ಇರ್ತೈತಿ. ಸೊ ಇನ್ನೊಂದು ಡೋರಿಗೆ ಬಂದ್ವಿ. ಈ ಡೋರು ಮಸ್ತ್ ಐತಿ. ಸೊ ನೋಡ್ರಿ ಹೆಂಗೈತಿ. ಆವಾಗಿನ ಕಾಲದಾಗ ಹಿಂಗೆ ಆರ್ಕಿಟೆಕ್ಚರ್ ಐತಂದರೆ ಈಗ ಏನು ಮಾಡಿದ್ರು ಹಿಂಗೆ ಮಾಡೋಕ್ಕಾಗಿಲ್ಲ. ಸೊ ನೋಡ್ರಿ ಹೆಂಗೈತಿ, ಹೆಂಗೆ ಕೆತ್ತಿರ್ತಾರೆ. ಅವಾಗ ಏನು ಮಷಿನ್ ಇರಲಿಲ್ಲ, ಈಗಿನ ಹಂಗೆ ಏನೂ ಇಲ್ಲ, ಬರೀ ಕೈಲೇ ಕತ್ಕೊಂಡು ಕುಂದ್ರೋದು. ಎಷ್ಟಂತ ಅವ್ರು ಹಾರ್ಡ್ ವರ್ಕ್ ಮಾಡ್ತಿದ್ರು. ಸೊ ಹಾರ್ಡ್ ವರ್ಕ್ ಮಾಡಿದ್ದಕ್ಕೆ ಅವ್ರಿಗೆ ಪರಿಶ್ರಮ ಸಿಕ್ಕಿರ್ತೈತಿ. ಇಲ್ಲಿ ನೋಡ್ರಿ ಒಂದಿಷ್ಟು ಎಲ್ಲ ಏನೇನೋ ಇದು ಕೆತ್ತಾರೆ.
ಅವು ಒಂದಿಷ್ಟು ಇವು ಇರ್ತಾವೆ, ಶಿಲಾಬಾಲಿಕೆ ಅವೆಲ್ಲ ಇರ್ತಾವೆ. ಮತ್ತು ದೇವ್ರದ್ದು ಇರ್ತಾವೆ. ಒಂದೊಂದು ಸ್ಟೋರಿ ಎನ್ಕ್ರಿಪ್ಟ್ ಮಾಡ್ತಾವೆ. ಸ್ಟೋರಿಗಳನ್ನ ಇದು ಮಾಡ್ತಾರೆ. ಲೈಕ್ ರಾಮಾಯಣ, ಮಹಾಭಾರತ, ಕೃಷ್ಣ ಲೀಲಾ, ಸಮುದ್ರ ಮಂಥನ, ಹಂಗೆ ಏನ್ಷಿಯಂಟ್ ಸ್ಟೋರೀಸ್ ಅದ್ರಾಗ ಕೆತ್ತಿರ್ತಾರೆ. ಮತ್ತೊಂದಿಷ್ಟು ಸೊ ಇದು ನೋಡ್ರಿ ಹೆಂಗೆ ಐತೆ ಕಲ್ಲು, ಲೈಕ್ 1 to 1 ಕನೆಕ್ಟೆಡ್ ಅದಾವೆ. ಸೊ ಇಲ್ಲಿ ಬೇಸ್ ಐತಿ. ಇದ್ರದ್ದು ಬೇಸ್ ಅಂದ್ರೆ ಈಗೆಲ್ಲ ಲೈಕ್ ತಳಪಾಯ ಅಲ್ಲೆಲ್ಲ ಫುಲ್ ಕಲ್ಲಿಂದ ಇಟ್ಕೊಂಡು ಒಂದೊಂದು ಇಟ್ಕೊಂಡು ಹೋಗಿರ್ತಾರೆ. ಎಷ್ಟು ಇದಾಗಿರ್ಬಾರ್ದು. ಅವಾಗಿನ ಕಾಲದಾಗ ಒಂದು ಟ್ರಕ್ ಇದ್ದಿದ್ದಿಲ್ಲ, ಕ್ರೇನ್ ಇದ್ದಿದ್ದಿಲ್ಲ. ಸೊ ಅವಾಗ ಇವನ್ನೆಲ್ಲ ತಂದು ಇನ್ಸ್ಟಾಲ್ ಮಾಡ್ಯಾರ ಅಂದರೆ ಗ್ರೇಟ್ ನೋಡ್ರಿಪ್ಪ. ಸೊ ಇವನ್ನೆಲ್ಲ ಪ್ರಿಸರ್ವ್ ಮಾಡ್ಕೊತ ಹೋಗೋದು ನಮ್ಮ ಹಕ್ಕು. ಅದನ್ನು ನೀವು ಮರ್ಯಾಕೆ ಹೋಗ್ಬೇಡ್ರಿ. ಎಲ್ಲ ಬಂದು ಇಲ್ಲೇನು ತಂದು ಪ್ಲಾಸ್ಟಿಕ್ ಅದು ಹಾಕಕ್ಕೆ ಹೋಗ್ಬೇಡ್ರಿ. ಈಗಂತೂ ಏನು ಕಾಣತ್ತಿಲ್ಲ ನಂಗೆ ಪ್ಲಾಸ್ಟಿಕ್. ಸರೌಂಡಿಂಗ್ ಪೂರ ಕ್ಲೀನ್ ಐತಿ. ಫ್ರಂಟಿಂದ ನೋಡ್ಕೊಂಬಂದಿನ ಪೂರ ಕ್ಲೀನ್ ಐತಿ. ಸೊ ಈಗ ನೆಕ್ಸ್ಟ್ ಇಲ್ಲೊಂದು ಡೋರ್ ಐತಿ. ಟೋಟಲ್ ಇದಕ್ಕೆ 12 ಡೋರ್ಸ್ ಆ್ಯಂಡ್ ಎಂಟ್ರೆನ್ಸ್ 4 ಅದಾವೆ. ಇಲ್ಲಿ ಹಿಂದಿಂದ ಹೋದ್ರೆ ಇಲ್ಲೇ ಇದು ಚತುರ್ಮುಖ ಲಿಂಗ ಐತಿ, 4 ಫೇಸಿದ ಲಿಂಗ. ಸೊ ನೋಡತ್ತೀರಿ ಇಲ್ಲೊಂದು ಪ್ರವೇಶ ದ್ವಾರ ಐತಿ. ಟೋಟಲ್ 4 ಪ್ರವೇಶ ದ್ವಾರ ಅದಾವೆ. ಟೋಟಲ್ ಈ ಗುಡಿ ಒಳಗೆ 12 ಬಾಗಿಲಗಳು ಅದಾವೆ. ಸೊ ಇಲ್ಲಿ ನೋಡತ್ತೀರಿ ಇದ್ರ ಬಗ್ಗೆ ಕೊಟ್ಟಾರೆ. ಇಲ್ಲಿ ಅದ್ರ ಬಗ್ಗೆ ಹಿಂಗೆ ಡೀಟೇಲ್ಸ್ ಕೊಟ್ಟಾರೆ. ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಪೂರ್ವಾಭಿಮುಖವಾಗಿ ನಿರ್ಮಾಣವಾಗಿರುವ ಈ ದೇವಾಲಯವು ಪ್ರದಕ್ಷಿಣ ಪಥ, ಅಂತರಾಳ ಮತ್ತು ಮುಖಮಂಟಪಗಳನ್ನು ಒಳಗೊಂಡ ಸರ್ವತೋಭದ್ರ ಪ್ರಕಾರದ ಗರ್ಭಗೃಹವನ್ನು ಹೊಂದಿದೆ. ಮೂಲತಃ ಇದರಲ್ಲಿ ಚತುರ್ಮುಖ ಲಿಂಗವನ್ನು ಪ್ರತಿಷ್ಠಾಪಿಸಿರಬಹುದು. ಪ್ರಸ್ತುತ ಈ ಲಿಂಗವು ಪಶ್ಚಿಮ ದಿಕ್ಕಿನಲ್ಲಿ ಮುಖಮಂಟಪದಲ್ಲಿ ಕಂಡುಬರುತ್ತೆ. ದೇವಾಲಯದ ಪ್ರವೇಶದ್ವಾರವು ಪಂಚಶಾಖೆಗಳನ್ನುಂಡು ದ್ವಾರಪಾಲಕರನ್ನು ಹೊಂದಿದೆ. ಇನ್ನುಳಿದ ಭಾಗಗಳಲ್ಲಿ ಚಾಮರಧಾರಿಗಳು ಮತ್ತು ರತಿಮನ್ಮಥರ ಶಿಲ್ಪಗಳು ಕಂಡುಬರುತ್ತೆ. ಓಕೆ, ಇದ್ರ ಬಗ್ಗೆ ಕೊಟ್ಟಾರೆ ಏನೇನೈತಿ, ಈ ದೇವಸ್ಥಾನ ಹೆಂಗೆ ಕಟ್ಟಾರೆ. ಸೊ ಎಲ್ಲ ಇದ್ರಾಗೈತಿ ಡೀಟೇಲ್ಸ್. ಸೊ ನೋಡಿರಿ, ಇದ್ರದ್ದು ಸ್ಕ್ರೀನ್ಶಾಟ್ ಹೊಡ್ಕೊರಿ. ಸೊ ಇದು ಮಾರ್ನಿಂಗ್ 6 to ಈವ್ನಿಂಗ್ 6 ತನಕ ಓಪನ್ ಇರ್ತೈತಿ. ಮತ್ತು ಶಿವರಾತ್ರಿಗೆ ಮಾರ್ನಿಂಗ್ 6 to ಅಪ್ ಟು ನೈಟ್ 10 ಗಂಟೆ ತನಕ ಓಪನ್ ಇರ್ತೈತಂತೆ. ಅಷ್ಟರೊಳಗೆ ಬಂದು ದರ್ಶನ ಮಾಡ್ಕೊರಿ. ಏನಾರ ಒಂದು ಡ್ಯಾಮೇಜ್ ಮಾಡಿದ್ರಿ ಅಂತ ತಿಳ್ಕೊರಿ ಗುಡಿಗೆ, ಗೌರ್ಮೆಂಟಿಂದ ಫೈನ್ ಐತಿ ಮತ್ತು ಜೈಲಿಗೂ ಹಾಕ್ತಾರೆ. ಸೊ ನಿಮ್ಮ ವಿಡಿಯೋ ಲೈಕಾದಲ್ಲಿ
ವಾಚ್ ಮಾಡಿರಿ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸಂದೇಶ್ ಕ್ರಿಯೇಷನ್ಸ್. ಸಪೋರ್ಟ್ ಮಾಡಿರಿ, ಲೋಕಲ್ ಆರ್ಟಿಸ್ಟ್ಗಳಿಗೆ ಸ್ವಲ್ಪ ಬೆಳೆಸ್ರಿ. ಹಿಂಗೆ ಮತ್ತೆ ವಿಡಿಯೋಸ್ ಮಾಡ್ತಿರ್ತೀನಿ, ನಿಮ್ಮ ಸಪೋರ್ಟ್ ಇರಬೇಕು ಅಷ್ಟೇ. ಎಲ್ಲರೂ ಆರಾಮಿರ್ರಿ, ಸೇಫ್ ಇರ್ರಿ. ಓಕೆ, ಬಾಯ್ ಗಾಯ್ಸ್.